ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 5 ವಾಕ್ಯ 8 ತಿಳಿಸುವುದೇನೆಂದರೆ, ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. ಚಿಂತನೆ: ಯೇಸುವಿನ ಈ ಮಾತುಗಳು ಬೆತ್ಸಾಯಿದ ಕೊಳದ ಬಳಿ 38 ವರ್ಷಗಳಿಂದ ಅಸ್ವಸ್ಥನಾಗಿದ್ದ ಮನುಷ್ಯನಿಗೆ ಹೇಳಲ್ಪಟ್ಟವು. ನೆಪಗಳನ್ನು ನೀಡುವ ಅಥವಾ ಅವನ ಅಸಹಾಯಕತೆಯಲ್ಲಿ ಉಳಿಯುವ ಬದಲು ಯೇಸು ಅವನನ್ನು ಕ್ರಮ ಕೈಗೊಳ್ಳಲು ಆಹ್ವಾನಿಸುತ್ತಾನೆ. ಎದ್ದೇಳು ಎಂಬ ಆಜ್ಞೆಯು ದೇವರ ಕೃಪೆಯು ಹೊಸ ಶಕ್ತಿಯನ್ನು ತರುತ್ತದೆ ಎಂದು ತೋರಿಸುತ್ತದೆ. ನಿನ್ನ ಹಾಸಿಗೆಯನ್ನು ಎತ್ತಿಕೊಳ್ಳಿ ಎಂದರೆ ದುಃಖದ ಸ್ಥಳದಲ್ಲಿ ಉಳಿಯಬಾರದು ಎಂದು ನಮಗೆ ನೆನಪಿಸುತ್ತದೆ. ಮತ್ತು ನಡೆ ಎಂದರೆ ನಂಬಿಕೆ ಮತ್ತು ಹೊಸ ಜೀವನದೊಂದಿಗೆ ಮುಂದುವರಿಯುವುದು. ನಮ್ಮ ಜೀವನದಲ್ಲೂ ನಾವು ಹೊರೆಗಳು, ನಿರಾಶೆಗಳು ಅಥವಾ ಇಂದಿನ ಗಾಯಗಳನ್ನು ಹೊತ್ತುಕೊಳ್ಳಬಹುದು. ಯೇಸು ನಮ್ಮನ್ನು ನಿರುತ್ಸಾಹದಿಂದ ಎದ್ದು ನಿಲ್ಲಲು, ಆತನ ಗುಣಪಡಿಸುವ ಶಕ್ತಿಯಲ್ಲಿ ನಂಬಿಕೆ ಇಡಲು ಮತ್ತು ನವೀಕೃತ ಭರವಸೆಯೊಂದಿಗೆ ನಡೆಯಲು ಕರೆಯುತ್ತಾರೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಾನು ದುರ್ಬಲ ಎಂದು ಭಾವಿಸಿದಾಗ ಅಥವಾ ನನ್ನ ಹೋರಾಟಗಳಲ್ಲಿ ಸಿಲುಕಿಕೊಂಡಾಗ ನನ್ನನ್ನು ಎದ್ದೇಳಲು ಕರೆಯುವ ನಿನ್ನ ಧ್ವನಿಯನ್ನು ಕೇಳಲು ನನಗೆ ಸಹಾಯ ಮಾಡಿರಿ. ನನ್ನನ್ನು ಹಿಡಿದಿಟ್ಟುಕೊಳ್ಳುವುದನ್ನು ಬಿಟ್ಟು ನಂಬಿಕೆಯಲ್ಲಿ ಮುಂದುವರಿಯಲು ನನಗೆ ಧೈರ್ಯವನ್ನು ನೀಡಿರಿ. ನಿನ್ನ ಗುಣಪಡಿಸುವ ಪ್ರೀತಿಯಲ್ಲಿ ನಾನು ನಂಬಿಕೆ ಇಡಲು ನನಗೆ ಆಶೀರ್ವದಿಸಿರಿ. ಆಮೆನ್.